ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಇರುವಂಥ ಮನೆನ ತೋರಿಸ್ತಾ ಇದ್ದೀನಿ. ಇದು ಬಂದು ಮೂಡ ಅಪ್ರೋಡ್ ಬರುತ್ತೆ. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಹಾಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ. ಮತ್ತು ನಿಮಗೆ ಇದು ಎಲ್ಲಿ ಬರುತ್ತೆ ಏನು ಡೀಟೇಲ್ ಎಲ್ಲ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಪ್ರೈಸ್ ಎಲ್ಲ ನಾನು ನಿಮಗೆ ಮಧ್ಯದಲ್ಲಿ ಹೇಳ್ತೀನಿ. ಏಕೆಂದರೆ ಕೆಲವೊಬ್ಬರು ಪ್ರೈಸು ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ. ಕೊನೆ ತನಕ ನೋಡಿ, ವಿಡಿಯೋ ಮಧ್ಯದಲ್ಲಿ ಹೇಳಿರ್ತೀವಿ, ಇಲ್ಲಾಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ದಯವಿಟ್ಟು ಅಲ್ಲಿ ನೋಡಿ ನೀವು ಕಾಲ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ನೋಡ್ತಿರ್ಬೋದು ನೀವು ಫ್ರಂಟ್ ಎಲಿವೇಷನ್ನು. ಇದು ಬಂದು ಗ್ರೌಂಡ್ ಫ್ಲೋರ್ 2 BHK ಇದೆ, ಹಾಗೆ ಫಸ್ಟ್ ಫ್ಲೋರ್ 2 BHK. ಒಂದು ನೀವಿದ್ದು ಇನ್ನೊಂದು ರೆಂಟಲ್ ಇನ್ಕಮ್ ಮಾಡೋ ಥರ ಒಂದು ಪ್ರಾಪರ್ಟಿನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಮೂಡ ಅಪ್ರೋಡು, ಸೌತ್ ಫೇಸಿಂಗ್ ಸೈಟ್ ಇದೆ, ಈಸ್ಟ್ ಡೋರ್ ಮಾಡಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು ನೀವು ಔಟ್ಸೈಡು. ಇನ್ಸೈಡು 2 ವೀಲರು, 2 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಮತ್ತು ನಿಮಗೆ ಒಂದು ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೀವು 2 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು, ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಸೌತಲ್ಲಿ ಈಸ್ಟ್ ಡೋರ್ ಮಾಡಿದ್ದಾರೆ, ಗ್ರಾನೈಟ್ ಫ್ಲೋರಿಂಗ್ ಇದೆ, ಮೇನ್ ಡೋರು ಪೂಜಾ ಡೋರು ಟೀಕ್ ಮಾಡಿದ್ದಾರೆ. ಇದು ಯಾವ್ಯಾವ ರೀತಿ ಇದೆ, ಹಾಗೆ ನಿಮ್ದೇನಾದ್ರು ಸೌತ್ ಫೇಸಿಂಗ್ ಇದ್ದರೆ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ಇದೆಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಮನೆ. ಇದು ಮೇನ್ ಡೋರು ಪೂರ್ವಕ್ಕೆ ಮಾಡಿದ್ದಾರೆ, ಈಸ್ಟ್ ಫೇಸಿಂಗು, ಹಾಗೆ ಟೀಕ್ ವುಡ್ ಆಗಿರುತ್ತೆ. ಯಾಕೆಂದರೆ ಸುಮಾರು ಜನ ನನಗೆ ಕಾಲ್ ಮಾಡ್ತಾ ಇರ್ತಾರೆ, ಸರ್ ಕಮ್ಮಿ ಬಜೆಟ್ ಅಂತ. ಕಮ್ಮಿ ಬಜೆಟ್ ಅಂದರೆ ನಿಮಗೆ 75 ಲಕ್ಷ ಹೇಳ್ತಾ ಇದ್ದಾರೆ ಈ ಮನೆಗೆ. ಇದು ಬಂದು ನಿಯರ್ ಸೆಂಟ್ ಜೋಸಫ್ ಸ್ಕೂಲ್, ಇಲ್ವಾಲ್ದ ಹತ್ರ ಸೆಂಟ್ ಜೋಸಫ್ ಸ್ಕೂಲ್ ಏನಿದೆ ಮೇನ್ ರೋಡಲ್ಲಿ, ಅಲ್ಲಿ ಬರುತ್ತೆ, ವಿನಾಯಕ ಗಾರ್ಡನ್ ಸಿಟಿ ಅಂದ್ಬಿಟ್ಟು. ನೋಡಿ, ಇದು ಹಾಲು ಕೂಡ ನಿಮಗೆ ಸ್ಪೇಸಸ್ ಆಗಿ ಒಂದು ಸೌತ್ ಫೇಸಿಂಗಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ನಿಮಗೆ ಹಾಲ್ ಬರುತ್ತೆ. ಇದು ಗ್ರೌಂಡ್ ಫ್ಲೋರ್ ಏನು ಮಾಡಿದ್ದಾರೆ ಅದೇ ಥರ ಸೇಮ್ ಫಸ್ಟ್ ಫ್ಲೋರ್ ಕೂಡ ಮಾಡಿದ್ದಾರೆ. ಅದು ತೋರಿಸ್ತೀನಿ ನಾನು ನಿಮಗೆ ಆಮೇಲೆ. ಹಾಗೆ ಇಲ್ಲಿ ಒಂದು ರೂಮ್ ಬರುತ್ತೆ, ಇಲ್ಲಿ ಪೂಜಾ ರೂಮ್ ಬರುತ್ತೆ. ಹಾಗೆ ನಿಮಗೆ ಎಂಟ್ರೆನ್ಸ್ ಆಗಿ ಲೆಫ್ಟ್ ಸೈಡ್ಗೆ ಕಿಚನ್ ಬರುತ್ತೆ. ಇಲ್ಲಿ ಕಿಚನ್ನ ಪ್ರೊವೈಡ್ ಮಾಡಿದ್ದಾರೆ, ಇಟಾಲಿಯನ್ ಕಿಚನ್ನು. ಹಾಗೆ ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪೈಪ್ಲೈನ್ ಕೂಡ ಮಾಡಿದ್ದಾರೆ. ನನಗೆ ಸುಮಾರು ಕಾಲ್ ಬರ್ತಾಯಿತ್ತು, ಸರ್ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಕಮ್ಮಿ ಬಜೆಟ್ ಅಂದರೆ ನಿಮಗೆ ಇಲ್ವಲ್ಲ. ಏಕೆಂದರೆ ಇದೇ ಮನೆಗಳು ನೀವು ನಾನು ಚೆಕ್ಔಟ್ ಮಾಡ್ಬೋದು ನನ್ನ ಚಾನಲಲ್ಲಿ. ಇದೇ ಮನೆಗಳನ್ನ ನಾವು ಲಾಸ್ಟ್ 1 year 2 years ಬ್ಯಾಕು 60 ಲಕ್ಷ, 58 ಲಕ್ಷ, 65 ಲಕ್ಷ ಆ ರೇಂಜಲ್ಲಿ ನಾವು ಮಾರ್ಕೆಟ್ ಮಾಡ್ತಾಯಿದ್ದೋ. ಇವಾಗೆಲ್ಲ ಸೈಟ್ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ 75 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ನೋಡಿ, ನಿಮಗೆ ರೂಮ್ ಸೈಜು ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಹಾಗೆ ಪೂಜಾ ರೂಮು ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಒಂದು 600 ಸ್ಕ್ವೇರ್ ಫೀಟಲ್ಲಿ ಗ್ರೌಂಡು ಫಸ್ಟು ಮಾಡಿದಾಗ ಏನೇನು ಪ್ರೊವೈಡ್ ಮಾಡ್ಬೋದು ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ, ಬೆಡ್ರೂಮ್. ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಮತ್ತು ವಾರ್ಡ್ರೋಬ್ ಕೂಡ, ಹಾಗೆ ನಿಮಗೆ ರೂಮ್ಗೂ ಕೂಡ POP ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇತ್ತೀಚೆಗೆ ನಮ್ಮ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ ತುಂಬ ಒಂದು ಫಾಸ್ಟಾಗಿ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ಏಕೆಂತಂದರೆ ಸುಮಾರು ಜನ ಮಾಡ್ತಾರೆ, ಒಬ್ರಿಗಿಂತ ಒಬ್ಬರು ನೀಟಾಗಿ ಮನೆನ ಫಿನಿಷ್ ಮಾಡ್ತಾರೆ, ಹಾಗೆ ಇಂಟೀರಿಯರ್ ಮಾಡ್ತಾರೆ, ಒಬ್ರಿಗಿಂತ ಒಬ್ಬರು ಮುಂದೆ ಇದ್ದಾರೆ. ನಿಮಗೆ TV ಕ್ಯಾಬಿನೆಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡು ನಿಮಗೆ ಸಂಪ್ ಕೊಟ್ಟಿದ್ದಾರೆ, ಮತ್ತು ನಿಮಗೆ ಜನರಲ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ. ಇಲ್ಲಿ ಸಂಪ್ ಬರುತ್ತೆ, ನಿಮಗೆ ನೋಡ್ತಿರ್ಬೋದು ನೀವು, ತುಂಬ ಡೀಪ್ ಆಗಿದೆ ಸಂಪು. ನಿಮಗೆ ಆಲ್ಮೋಸ್ಟ್ 10,000 ಲೀಟರ್ ಕೆಪಾಸಿಟಿ, ಅಂದರೆ 2 ಮನೆಗೂ ಸಂಪು ದೊಡ್ಡದಿರಲಿ ಅಂತ 10,000 ಲೀಟರ್ ಕೆಪಾಸಿಟಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ವೆಸ್ಟರ್ನ್ ಕಮೋಡು. ಹಾಗೆ ಪಿಲ್ಲರ್ ಹಾಕಿ ನಿಮಗೆ ಬೀಮ್ ಹಾಕಿ ಕಟ್ಟಿರುವಂಥ ಮನೆ ಇದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ, ಪ್ರೈಸ್ ಕೂಡ ಅಲ್ಲಿ ಹಾಕಿರ್ತೀನಿ, ತೊಗೊಂಡು ಕಾಲ್ ಮಾಡ್ಬೋದು. KPS ಪ್ರಾಪರ್ಟೀಸ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಸೇಲ್ಗಿತ್ತು ಅಂದರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಅದು ಸೇಮ್ 2 BHK ಮಾಡಿದ್ದಾರೆ. ಹಾಗೆ 2 ಬೆಡ್ರೂಮ್ ಇದೆ. ಅದ್ಯಾವ ರೀತಿ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಏಕೆಂದರೆ ನಾನು ಬರೀ ಗ್ರೌಂಡ್ ತೋರಿಸಿ ಸುಮ್ಮನೆ ಆಗಿಬಿಟ್ರೆ, ಸರ್ ಫಸ್ಟ್ ಫ್ಲೋರ್ ವಿಡಿಯೋ ತೋರಿಸಿಲ್ಲ ಸರ್, ಅದನ್ನು ತೋರಿಸಿ ಸರ್ ಅಂತ ಕೆಲವೊಬ್ಬರು ನೋಡೋ ಕ್ಯೂರಿಯಾಸಿಟಿಗೋ ಇಲ್ಲ ತಗೊಳ್ಳೋ ಕ್ಯೂರಿಯಾಸಿಟಿಗೋ ಗೊತ್ತಿಲ್ಲ ಕೇಳ್ತಾ ಇರ್ತಾರೆ ಕಮೆಂಟ್ ಮಾಡಿ. ಹಾಗಾಗಿ ತೋರಿಸ್ಬಿಡ್ತೀನಿ ಅದನ್ನು ಕೂಡ. ಹಾಗೆ 75 ಲಕ್ಷ ಬಜೆಟಲ್ಲಿ ಮನೆ ನೋಡ್ತಿರೋರು, ನೀವು ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು ಅನ್ನೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು.
ನಿಮಗೆ ನಿಮ್ಮ ಬಜೆಟ್ ತಕ್ಕನಾಗೆ ಮನೆಗಳನ್ನ ತೋರಿಸ್ತೀವಿ. ಹಾಗೆ ಒಂದು ಕ್ವಾಲಿಟಿ ಮತ್ತು ನಿಮಗೆ ಒಂದು ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇರುವಂಥ ಮನೆಗಳನ್ನ ತೋರಿಸುವಂಥ ಕೆಲಸ ನಾವು ಆಲ್ಮೋಸ್ಟ್ ಲಾಸ್ಟ್ 8 ಇಯರ್ಸಿಂದ ಮಾಡ್ತಾಯಿದ್ದೀವಿ. ಹಾಗೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ನನಗೆ 30-40 1 CR ಬೇಕು ಅಂತ. ಆ 1 CR ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಮನೆಗಳನ್ನ ತೋರಿಸ್ಕೊಡ್ತೀವಿ. ಈಗ 1 CR ನನಗೆ ವಿಜಯನಗರ ಫೋಸ್ಟೇಜ್ ಹತ್ರ ತೋರಿಸಿ ಅಂದರೆ ಮನೆಗಳು ಸಿಗಲ್ಲ. ಏಕೆಂದರೆ ನೀವೇ ನೋಡಿರ್ಬೋದು, ಕೇಳಿರ್ಬೋದು, ವಿಜಯನಗರ ಫೋಸ್ಟೇಜ್ ತುಂಬ ಫಾಸ್ಟಾಗಿ ಬೆಳೆದು ಬಿಟ್ಟಿದೆ. ಹಾಗೆ ರೇಟು ಕೂಡ ಅಷ್ಟೇ ಫಾಸ್ಟಾಗಿ ಜಾಸ್ತಿ ಆಗಿದೆ. ಹಾಗೆ ನಿಮ್ಮದೇನಾದ್ರು ಸೈಟ್ ಇದ್ದರೆ 20-30, 30-40 ಆಗಿರ್ಬೋದು, 40-60 ಆಗಿರ್ಬೋದು, 50-80 ಆಗಿರ್ಬೋದು, ಎನಿ ಸೈಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಸೇಲ್ ಮಾಡಿಸ್ಕೊಡ್ತೀನಿ. ನನ್ನ ಹತ್ರ ಬೈಯರ್ಸ್ಗಳು ಇದ್ದಾರೆ. ಹಾಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಕೂಡ ಸುಮಾರು ಜನ ಬೈಯರ್ಸ್ಗಳು ಸರ್ಚ್ ಮಾಡ್ತಾಯಿದ್ದಾರೆ. ವಿಜಯನಗರ ಫೋಸ್ಟೇಜಲ್ಲಿ ನಿಮ್ಮದೇ ವಿಜಯನಗರ ಫೋಸ್ಟೇಜ್ ಅಂತಲೇ ಇಲ್ಲ, ನಿಮ್ಮದೆಲ್ಲ ಇದ್ರೂ ಸೈಟು ಹೇಳಿ, ಅದ್ರ ತಕ್ಕನಾಗೆ ಬೈಯರ್ಸ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡಿಸ್ಕೊಡ್ತೀವಿ. ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಹಾಗೆ ನಾನೇನು ಹೇಳ್ತೀನಿ, ನಿಮಗೆ ಗ್ರೌಂಡು ಮತ್ತು ಫಸ್ಟ್ ಫ್ಲೋರು ಸೇಮ್ ಇದೆ. ಇಲ್ಲಿ ನಿಮಗೆ ಕಿಚನ್ ಕೊಟ್ಟಿದ್ದಾರೆ, ಮೇಲ್ಗಡೆ ನಿಮಗೆ ಟೆರೆಸ್ ಬರುತ್ತೆ. ಹಾಗೆ ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಹೆಡ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟು. ಹಾಗೆ ನಮ್ಮಲ್ಲೇ ಕೂಡ 80% ಲೋನ್ನ ಪ್ರೊವೈಡ್ ಮಾಡ್ತೀವಿ, ನೀವು ಎಲಿಜಿಬಿಲಿಟಿ ಇದ್ದರೆ. ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಬರುತ್ತೆ. ಹಾಗೆ ಗಾಳಿ ಬೆಳಕೆಲ್ಲ ತುಂಬ ನೀಟಾಗಿ ಇದೆ ಅಂತಲೇ ಹೇಳ್ಬೋದು. ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ಡೈಲಿ ಸಂಜೆ ನನ್ನ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಜೈ ಶ್ರೀರಾಮ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.